ಚಿನ್ನದ ಬೆಲೆ ಇನ್ನಷ್ಟು ಕಮ್ಮಿ ಆಗೇ ಆಗುತ್ತೆ ಅನ್ನೋದಕ್ಕೆ ಅಮೇರಿಕಾದಲ್ಲಿ ಫೆಡರಲ್ ರಿಸರ್ವ್ನ ಅಧ್ಯಕ್ಷರಾಗಿ ಕೆವಿನ್ ವಾಶ್ ಅವರು ಇನ್ನು ಕೆಲವೇ ತಿಂಗಳಲ್ಲಿ ಅಧಿಕೃತವಾಗಿ ಚಾರ್ಜ್ ತಗೋತಾರೆ. ಅದಾದ ಮೇಲೆ ಅವರು ಬಡ್ಡಿಯ ದರವನ್ನು ಇಳಿಸ್ತಾರೆ. ಆ ಸಂದರ್ಭದಲ್ಲಿ ಡಾಲರ್ನ ಮೌಲ್ಯ ಕೂಡ ಹೆಚ್ಚಾಗತ್ತೆ. ಆ ದಿನಗಳ ತನಕ ಸ್ವಲ್ಪ ಕಾಯಿರಿ ಅನ್ನೋದನ್ನು ಬಹುಪಾಲು ಅರ್ಥಶಾಸ್ತ್ರಜ್ಞರು ಕೂಡ ಹೇಳ್ತಿರುವಂಥದ್ದು ಚಿನ್ನದ ಮೇಲೆ ಹೂಡಿಕೆ ಮಾಡ್ತಿರುವಂಥವ್ರಿಗೆ. ಈಗಿರೋ ರೇಟ್ ಏನಿದೆ ಅದು ಕರೆಕ್ಷನ್ ಆಗತ್ತೆ ಆಗಲ್ಲ ಅನ್ನೋದನ್ನು ಕರಾರುವಕ್ಕಾಗಿ ರಾಬರ್ಟ್ ಕೆವಿನ್ಸನ್ ಫೇಮಸ್ ಎಕನಾಮಿಸ್ಟ್ ಅವರು ಕೂಡ ಹೇಳ್ತಿರುವಂಥದ್ದು, ನೀವು ಹೂಡಿಕೆ ಮಾಡಿ, ಯಾಕಂದರೆ ದುಡ್ಡಲ್ಲ ಬಡವ ಮತ್ತು ಶ್ರೀಮಂತರ ಅಂತರವನ್ನು ಲೆಕ್ಕ ಹಾಕುವಂತಹ ಮಾನದಂಡ, ಇಬ್ಬರ ನಡುವಿನ ಆತುರ ಮತ್ತು ಭಯಗಳು ಕಾರಣ ರಿಚ್ ಡ್ಯಾಡಿ ಆ್ಯಂಡ್ ಪೂರ್ ಡ್ಯಾಡಿ ಅನ್ನುವಂತಹ ಒಂದು ಫೇಮಸ್ ಕೃತಿಯನ್ನು, ಒಂದು ಜನಪ್ರಿಯ ಕೃತಿಯನ್ನು ಬರೆದಂತಹ ಲೇಖಕರು ಹೇಳ್ತಿರುವಂಥದ್ದು, ನೀವು ಆತುರಕ್ಕೆ ಬೀಳಬೇಡಿ, ಆದರೆ ದೀರ್ಘ ಅವಧಿಗೆ ಎಲ್ಲಿ ನಿಮಗೆ ಲಾಭ ಆಗುತ್ತೆ ಅನ್ನೋದನ್ನು ಯೋಚಿಸಿ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ ಅನ್ನೋದನ್ನು ಹೇಳ್ತಿರುವಂಥದ್ದು. ಈಗ ಚಿನ್ನದ ಬೆಲೆ ಡಾಲರ್ ಒಂದು ವೇಳೆ ಕೆವಿನ್ ವಾಶ್ ಚಾರ್ಜ್ ತಗೊಂಡ್ಮೇಲೆ ಕೆಲವೇ ತಿಂಗಳಲ್ಲಿ ಡಾಲರ್ನ ಬೆಲೆ 96-97 ರೂಪಾಯಿಗೆ ತಲುಪಬಹುದು ಅಂತ ಅಂದಾಜಿಸಲಾಗ್ತಿರುವಂಥದ್ದು. ಒಂದು ವೇಳೆ ಅದೇ ಆದರೆ ಚಿನ್ನದ ಬೆಲೆ ಇನ್ನಷ್ಟು ಕಮ್ಮಿ ಕೂಡ ಆಗಬಹುದು. ಎಷ್ಟಾಗಬಹುದು ಅನ್ನೋದು ಮುಖ್ಯ. ಪ್ರತಿ ಸಲ ನೋಡಿ 2025ರಲ್ಲಿ ಚಿನ್ನದ ಬೆಲೆ ಏಕಾಏಕಿ 70% ಮೇಲೋಗುತ್ತೆ. ಕಾರಣ ಅವತ್ತು 10% ಡಾಲರ್ನ ಬೆಲೆ ಇಳಿದಿತ್ತು. ಡಾಲರ್ ವರ್ಸಸ್ ಚಿನ್ನ ಇವೆರಡರ ನಡುವಿನ ಬೆಲೆಯ ವ್ಯತ್ಯಾಸಗಳೇನಿರುತ್ತೆ, ಆ ಜಂಗಿ ಕುಸ್ತಿಯ ಮಧ್ಯೆಯೇ ಒಂದಷ್ಟು ಬುದ್ಧಿವಂತರು ಯಾವ ಲೋಹದ ಮೇಲೆ ಬಂಡವಾಳ ಹೂಡಬೇಕು, ಅದು ಬೆಳ್ಳಿನ ಚಿನ್ನನ ಅನ್ನೋದನ್ನು ಕರಾರುವಕ್ಕಾಗಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಖರೀದಿಸ್ತಾರೆ. ಕೊಂಡ್ಕೊಳ್ಳೋದು ಅಲ್ಲ, ಹೂಡಿಕೆ ಮಾಡ್ತಾರೆ. ನೋಡಿ, ಅದೇ ಈಗ ಸುಮಾರು 4% ಹೆಚ್ಚಳ ಆಗಿರುವಂಥದ್ದು ಡಾಲರ್ನ ಬೆಲೆ. 20% ಚಿನ್ನ ತನ್ನ ಮೌಲ್ಯವನ್ನು, ಬೆಲೆಯನ್ನು ಕಳ್ಕೊಂಡಿದೆ ಅಂದರೆ ಕಮ್ಮಿ ಆಗಿದೆ. ಅದು ಕಳ್ಕೊಳ್ಳೋ ಅಂಥದ್ದಲ್ಲ. ಚಿನ್ನಕ್ಕೆ ಯಾವತ್ತಿದ್ರೂ ಕೂಡ ತನ್ನದೇ ಆದ ಮೌಲ್ಯ ಇರುತ್ತೆ. ಅದು ಭವಿಷ್ಯದ ಲೋಹ ಅಂತ ಕನ್ಸಿಡರ್ ಮಾಡ್ತಿರುವಂಥದ್ದು. ಆದರೆ ಅದಕ್ಕಿಂತಲೂ ಭವಿಷ್ಯಕ್ಕೆ ನಮಗೆ ಒಂದು ಭದ್ರತೆಯನ್ನು ಒದಗಿಸುವಂತಹ ಲೋಹ ಚಿನ್ನಕ್ಕಿಂತಲೂ ಮಿಗಿಲಾಗಿ ಬೆಳ್ಳಿ. ಅದಕ್ಕೂ ಕೂಡ ಒಂದಷ್ಟು ಕಾರಣಗಳು ಇರುವಂಥದ್ದು. ಆಲ್ರೆಡಿ 3 ಲಕ್ಷ kgಗೆ ಬೆಳ್ಳಿಯ ಬೆಲೆ ಇರುವಂಥದ್ದು. ಇದು ಇನ್ನೊಂದು ವರ್ಷದ ಒಳಗಡೆ 2027ರ ಒಳಗಡೆ ಸುಮಾರು 30-40% ಹೆಚ್ಚಾಗತ್ತೆ. ಅದಕ್ಕೂ ಕೂಡ ಕಾರಣಗಳಿದೆ. ಅದರರ್ಥ ಒಂದೇ ವರ್ಷದಲ್ಲಿ ಇನ್ನೂ 1 ಲಕ್ಷ ಹೆಚ್ಚು, 4 ಲಕ್ಷಕ್ಕೆ ಬೆಳ್ಳಿಯ ಬೆಲೆ ಹೋಗಬಹುದು ಅಂತ ಅಂದಾಜಿಸ್ತಿರುವಂಥದ್ದು. ಇದಕ್ಕೂ ಕಾರಣ ನೆರೆಯ ಚೀನಾ. ಯಾಕೆ ನೋಡಿ, ಒಂದು ಕೈಗಾರಿಕಾ ಬೇಡಿಕೆ ಬೆಳ್ಳಿಯ ಒಟ್ಟು ಬಳಕೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಕೈಗಾರಿಕೆಗಳಲ್ಲಿದೆ. ವಿಶೇಷವಾಗಿ ಸೌರಶಕ್ತಿ, ಎಲೆಕ್ಟ್ರಿಕ್ ವಾಹನಗಳು ಮತ್ತು 5G ತಂತ್ರಜ್ಞಾನದಲ್ಲಿ ಬೆಳ್ಳಿಯ ಬಳಕೆ ಅನಿವಾರ್ಯವಾಗ್ತಿದೆ. 5G ಅಂದರೆ ನಿಮ್ಗೆ ಅರ್ಥ ಆಗಬೇಕಾಗುತ್ತೆ. ಅದರ ಬಳಕೆ ಎಷ್ಟಿರುತ್ತೆ, ನಾವು ಕೂಡ ಎಷ್ಟು ಅದನ್ನು ಅದಕ್ಕೆ ನಾವು ಇನ್ವಾಲ್ವ್ ಆಗಿದ್ದೀವಿ ಅಥವಾ ನಾವು ಅದನ್ನು ಡಿಪೆಂಡ್ ಆಗಿದ್ದೀವಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದಲ್ಲದೆ ತುಂಬ ಇಂಪಾರ್ಟೆಂಟ್ ಅಂದರೆ ಜಗತ್ತಿನ ಅತಿ ಹೆಚ್ಚು ಬೆಳ್ಳಿ ಉತ್ಪಾದನೆಯ ದೇಶಗಳ ಬಂದರೆ ಫಸ್ಟ್ 25% ಬೆಳ್ಳಿ ಉತ್ಪಾದನೆ ಮಾಡುವಂಥದ್ದು ಇಡೀ ಜಗತ್ತಿಗೆ ಅದು ಮೆಕ್ಸಿಕೋ ಬಿಟ್ಟರೆ 2ನೇ ಪ್ಲೇಸಲ್ಲಿ ಚೀನಾ ಇದೆ. ಹೇಗೆ ಕೆಲ ಬಲಿಷ್ಠ ದೇಶಗಳು ಅಥವಾ ಜಾಗತಿಕ ನಾಯಕರಾಗಬೇಕು ಅನ್ನೋ ಹವಣಿಕೆಯಲ್ಲಿ ಇರುವಂತಹ ದೇಶಗಳು ಅಮೆರಿಕ ಸೇರಿ ಚಿನ್ನವನ್ನು ದಾಸ್ತಾನು ಮಾಡ್ತಿದ್ದಾವೋ, ನಮ್ಮಲ್ಲೂ ಕೂಡ ಈಗ ರಿಸರ್ವ್ ಬ್ಯಾಂಕ್ನಲ್ಲಿ ಸಾಕಷ್ಟು ಚಿನ್ನವನ್ನು ದಾಸ್ತಾನು ಮಾಡ್ತಿರುವಂಥದ್ದು. ಯಾಕಂದರೆ ಡಾಲರ್ ಅಪಮೌಲ್ಯೀಕರಣ ಆಗ್ತಾನೇ ಇದ್ದರೆ ಆಯಾಯ ದೇಶಗಳ ಅರ್ಥವ್ಯವಸ್ಥೆ ಕೂಡ ಶೇಕ್ ಆಗ್ತಾ ಹೋಗುತ್ತೆ. ಅಂಥದ್ದು ಆಗಬಾರ್ದು ಅಂದರೆ ಚಿನ್ನವನ್ನು ಹೆಚ್ಚಿನ ರೀತಿಯಲ್ಲಿ ದಾಸ್ತಾನು ಇಡುವಂಥದ್ದು ಕೂಡ ಆಯಾಯ ದೇಶಗಳ ಹೊಣೆಗಾರಿಕೆಯಾಗಿದೆ. ಅವನ್ನು ಮಾಡ್ತಿದ್ದಾವೆ, ಕೇವಲ ಭಾರತ ಅಲ್ಲ, ಬೇರೆ ಬೇರೆ ದೇಶಗಳು ಕೂಡ. ಬೆಳ್ಳಿಯ ಮೇಲೆ ತನ್ನ ಸುಪ್ರಿಮಸಿಯನ್ನು, ತನ್ನ ಹಿಡಿತವನ್ನು ಸಾಧಿಸಲಿಕ್ಕೆ
ಯಾಕಂದರೆ ಮುಂದಿನ ದಿನಮಾನಗಳಲ್ಲಿ ಈ ಹಳದಿ ಲೋಹಕ್ಕಿಂತ ಈ ಬಿಳಿಯ ಲೋಹ ಬೆಳ್ಳಿಗೆ ಸಾಕಷ್ಟು ವ್ಯಾಲ್ಯೂ ಬರುತ್ತೆ. ಚೀನಾ ಆ ಕಾರಣಕ್ಕೋಸ್ಕರನೇ ಎಷ್ಟು ಸಾಧ್ಯವೋ ಅಷ್ಟನ್ನು ತನ್ನಲ್ಲಿ ಉಳಿಸಿಕೊಳ್ಳುವ ಕಾರಣಕ್ಕೆ ಚಿನ್ನ ಬೆಳ್ಳಿಯ ರಫ್ತಿನ ಮೇಲೆ ಚೀನಾ ನಿರ್ಬಂಧವನ್ನು ಹೇರಿರುವಂಥದ್ದು, ಜಾಗತಿಕ ಮಾರುಕಟ್ಟೆಯಲ್ಲಿ ಲಭ್ಯತೆಯನ್ನು ಕಡಿಮೆ ಮಾಡುವಂಥದ್ದು. ಆ ಮೂಲಕ ತನ್ನ ಬಳಿ ಅತಿ ಹೆಚ್ಚು ಬೆಳ್ಳಿ ಇದೆ, ತಾನು ಹೇಳಿದ್ದೇ ನಡಿಬೇಕು ಅನ್ನುವ ಉಮೇದಿನಲ್ಲಿ ಅದು ವರ್ತಿಸಬಹುದು ಮುಂದಿನ ದಿನಮಾನಗಳಲ್ಲಿ. ಕಾರಣ ಇಷ್ಟೇ, ಜಗತ್ತು ಇವತ್ತು ಪರಿಸರ ಸ್ನೇಹಿ ಇಂಧನದತ್ತ ಹೋಗ್ತಿರುವಂತಹ ಸಂದರ್ಭದಲ್ಲಿ ಸೌರ ಫಲಕಗಳ ಉತ್ಪಾದನೆ ಬೆಳ್ಳಿಯ ಬೇಡಿಕೆಯನ್ನು ಹೆಚ್ಚಿಸ್ತಿರುವಂಥದ್ದು. ಈ ಎಲ್ಲ ಅಂಶಗಳಿಂದ ಇತ್ತೀಚೆಗೆ ನೋಡಿ, ಯಾರೆಲ್ಲ ಇನ್ವೆಸ್ಟರ್ಸ್ ಇದ್ದಾರೆ ಅವರು ಚಿನ್ನದ ಮೇಲೆ ಹೂಡಿಕೆ ಮಾಡೋದಕ್ಕಿಂತಲೂ ಬೆಳ್ಳಿ ಮೇಲೆ ಹೂಡಿಕೆ ಮಾಡಿದ್ರಿಂದಲೇ ಹೆಚ್ಚಿನ ಲಾಭವನ್ನು ಪಡ್ಕೋತಿದ್ದಾರೆ. ಈಗಲೂ ಕೂಡ ಈಗೇನು 3 ಲಕ್ಷ ಏನೋ ಇದೆ ಹೆಚ್ಚು ಕಮ್ಮಿ, ಅದು 4 ಲಕ್ಷಕ್ಕೆ ರೀಚ್ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲೇನೆ ಬೆಳ್ಳಿಯನ್ನು ಬಹುಪಾಲು ಜನ ನೆಚ್ಕೊಂಡಿದ್ದಾರೆ. ಬೆಳ್ಳಿ ಇನ್ನೂ ಮುಂದಿನ ದಿನಮಾನಗಳಲ್ಲಿ ಚಿನ್ನದ ಅರ್ಧ ಪಾಲಿಗೆ ಬಂದು ನಿಲ್ಲಬಹುದು ಅನ್ನುವಂತಹ ನಿರೀಕ್ಷೆಗಳು ಬಹುಪಾಲು ಅರ್ಥಶಾಸ್ತ್ರಜ್ಞರು ಪ್ರೊಜೆಕ್ಟ್ ಮಾಡ್ತಿರುವಂಥದ್ದು. ಆದರೆ ಚಿನ್ನ ಮೇಲೆ ಇರುತ್ತೆ, ಆದರೆ ಚಿನ್ನದ ಸನಿಹಕ್ಕೆ ಬೆಳ್ಳಿ ಬಂದು ಬಿಡಬಹುದು ಅನ್ನುವಂತಹ ಕೆಲ ಭವಿಷ್ಯಕಾರರುಗಳ ಮಾತೆಲ್ಲ ಏನಿತ್ತಲ್ಲ, ಅದು ಇವತ್ತಲ್ಲ ನಾಳೆ ಅಲ್ಲ, ಇನ್ನೊಂದು 20, 30, 50 ವರ್ಷಗಳಲ್ಲಿ ಅದು ಕೂಡ ಆಗಬಹುದು ಅನ್ನುವಂಥದ್ದು ಒಂದು ಅಂದಾಜು. ಬೆಳ್ಳಿಯ ಬೆಲೆ ಇನ್ನು 1 ವರ್ಷದಲ್ಲಿ 30% ಹೆಚ್ಚಾಗುವ ನಿರೀಕ್ಷೆ ಕೂಡ ಇದೆ ಅನ್ನೋದನ್ನು ರಾಬರ್ಟ್ ಕೆವಿನ್ಸನ್ ಕೂಡ ತಮ್ಮ ಒಂದು ಟ್ವೀಟ್ನಲ್ಲೂ ಕೂಡ ದಾಖಲಿಸಿರುವಂಥದ್ದು. ಅಲ್ಲಿಗೆ ಚಿನ್ನದಷ್ಟೇ ಬೆಳ್ಳಿಯ ಮೌಲ್ಯ ಕೂಡ ಹೆಚ್ಚಾಗ್ತಿದೆ. ಬೆಳ್ಳಿಯನ್ನು ನೆಚ್ಕೊಂಡ್ರೆ ಬಾಳು ಕೂಡ ಹಾಳಾಗೋದಿಲ್ಲ ಅನಿಸುತ್ತೆ.